ಭೂಮಿಗೆ ಸಂಬಂಧಿಸಿದ 10 ಸತ್ಯಗಳು ನಿಮಗೆ ಗೊತ್ತಿರಲ್ಲ. ನಮ್ಮ ಭೂಮಿ ನಮ್ಮ ಮನೆ. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿರುವ ಚಿಕ್ಕ ಭೂಮಿ. ಈ ಭೂಮಿಯ ಬಗ್ಗೆ ಅದೆಷ್ಟು ಸೈಂಟಿಸ್ಟ್ಗಳು ಸಂಶೋಧನೆ ನಡೆಸಿದ್ದಾರೆ. ಆದರೆ ಈ ನೀಲಿ ಗ್ರಹದ ಬಗ್ಗೆ ಅದೆಷ್ಟು ಅದ್ಭುತಗಳು ಕಂಡು ಬಂದಿಲ್ಲ. ವೆಲ್ಕಮ್ ಗೆಳೆಯರೆ, ನಮ್ಮ ಸೈನ್ಸ್ ಫ್ಯಾಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಪೃಥ್ವಿಯ ಬಗ್ಗೆ ಇವತ್ತು ಟಾಪ್ 10 ನಂಬಲಾಗದ ಫ್ಯಾಕ್ಟ್ಸ್ಗಳ ಬಗ್ಗೆ ತಿಳಿಯೋಣ. ಫ್ಯಾಕ್ಟ್ ನಂಬರ್ 1, ದಿನ ಮೊದಲು 24 ಗಂಟೆ ಇರಲಿಲ್ಲ. ಈಗ ನಾನು ನಿಮಗೆ ಕೇಳ್ತೀನಿ, ಈಗ ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ ಅಂತ. ಆದರೆ ನೀವು ಹೇಳೋದು 24 ಗಂಟೆ ಅಂತ. ಆದರೆ ನಿಮಗೆಲ್ಲ ಇದು ಸಾಧಾರಣ ಪ್ರಶ್ನೆ ಅನಿಸುತ್ತೆ. ಆದರೆ 6,000 ಕೋಟಿ ವರ್ಷದ ಹಿಂದೆ ಕೇವಲ 21 ಗಂಟೆ 20 ನಿಮಿಷ ಮಾತ್ರ ಇದ್ದವು. ಮಂಗಳ ಗ್ರಹ, ಶುಕ್ರ ಗ್ರಹ ಮತ್ತು ಚಂದ್ರನ ಗುರುತ್ವಾಕರ್ಷಣೆ ಹಾಗೂ ಸಮುದ್ರದ ಏರಿಳಿತಗಳಿಂದ ಟೈಮ್ನಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತವೆ. ಪ್ರತಿ 100 ವರ್ಷಕ್ಕೆ ಒಂದು ಸಾರಿ 0.0007 ಮಿಲಿ ಸೆಕೆಂಡ್ ಕಡಿಮೆ ಆಗುತ್ತಾ ಹೋಗುತ್ತೆ. ಭೂಮಿಯ ಮೇಲೆ ಆಗುವ ಭೂಕಂಪಗಳಿಂದ ಭೂಮಿಯ ತಿರುಗುವ ಟೈಮ್ ಕಡಿಮೆ ಆಗುತ್ತಾ ಹೋಗುತ್ತೆ. ಉದಾಹರಣೆಗೆ 2011ರಲ್ಲಿ ಜಪಾನ್ ದೇಶದಲ್ಲಿ ಆದ ಭೂಕಂಪದಿಂದ ಭೂಮಿಯ ವೇಗ 0.0008 ಮಿಲಿ ಸೆಕೆಂಡ್ ಕಡಿಮೆ ಆಗಿತ್ತು. ಫ್ಯಾಕ್ಟ್ ನಂಬರ್ 2, ಭೂಮಿಯ ತಾಪಮಾನದಲ್ಲಿ ಬದಲಾವಣೆ. ಭೂಮಿಯ ತಾಪಮಾನ ಹೆಚ್ಚಾಗುತ್ತಲೇ ಹೋಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಇನ್ನು 100 ವರ್ಷದಲ್ಲಿ ಭೂಮಿಯ ತಾಪಮಾನ 10ರಷ್ಟು ಹೆಚ್ಚಾಗುತ್ತೆ ಮತ್ತು 400 ವರ್ಷಗಳ ನಂತರ ಸಮುದ್ರ ನೀರು ಆವಿಯಾಗಿ ಹೋಗುತ್ತೆ ಹಾಗೂ 800 ವರ್ಷಗಳ ನಂತರ ಭೂಮಿಯ ಮಂಗಳ ಗ್ರಹದಂತೆ ಕೇವಲ ಮರುಭೂಮಿಯ ಹಾಗೆ ಉಳಿದು ಬಿಡುತ್ತೆ ಅಂತ ಹೇಳಿದ್ದಾರೆ. ಮತ್ತು ಸೂರ್ಯನ ಉಷ್ಣತೆಯಲ್ಲಿ ಎಷ್ಟು ಬದಲಾವಣೆಯನ್ನು ಕಾಣಬಹುದು. ಶುಕ್ರ, ಬುಧ ಮತ್ತು ಚಂದ್ರನು ಕೂಡ ಕಾಣೆಯಾಗಬಹುದು. ಫ್ಯಾಕ್ಟ್ ನಂಬರ್ 3, ಭೂಮಿಯು ಗುಂಡಾಗಿಲ್ಲ. ಚಿಕ್ಕವರಿದ್ದಾಗಿಂದ ನಮಗೆ ಭೂಮಿಯು ಗುಂಡಾಗಿದೆ ಎಂದು ಕಲಿಸಿದ್ದಾರೆ. ಆದರೆ ಭೂಮಿಯು ಸಂಪೂರ್ಣವಾಗಿ ಗುಂಡಾಗಿಲ್ಲ. ಇದು ತನ್ನ ಧ್ರುವ ಪ್ರದೇಶದಲ್ಲಿ ತುಂಬಾನೇ ಚಪ್ಪಟೆಯಾಗಿದೆ. ಏಕೆಂದರೆ ಭೂಮಿಯ ತನ್ನ ಭೂಮಧ್ಯ ರೇಖೆಯಲ್ಲಿ ಎಷ್ಟು ವೇಗವಾಗಿ ತಿರುಗುತ್ತೆ, ಅದರಿಂದ ಭೂಮಿಯ ಧ್ರುವ ಪ್ರದೇಶದಲ್ಲಿ ಚಪ್ಪಟೆಯಾಗಿದೆ. ಈ ಚಪ್ಪಟೆಯಾದ ಭೂಮಿಯನ್ನು ವಿಜ್ಞಾನಿಗಳು ಜಿಯಾಯ್ಡ್ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 4, ಭೂಮಿಯ ಅತಿ ಉದ್ದವಾದ ಪರ್ವತ ಶ್ರೇಣಿ. ಗೆಳೆಯರೆ, ನಿಮಗೆ ಗೊತ್ತಾ ಜಗತ್ತಿನ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂತ? ಆದರೆ ಕೆಲವರು ಹೇಳ್ತಾರೆ ಆಂಡೀಸ್ ಪರ್ವತ ಶ್ರೇಣಿ ಅಂತ. ಆದರೆ ಇದು ಸರಿಯಾದ ಉತ್ತರವಲ್ಲ. ಏಕೆಂದರೆ ಜಗತ್ತಿನ ಅತಿ ಉದ್ದವಾದ ಪರ್ವತ ಶ್ರೇಣಿ ಕೇವಲ 10ರಷ್ಟು ಮಾತ್ರ ನಮಗೆ ಕಾಣುತ್ತೆ. ಇನ್ನು 90ರಷ್ಟು ಪರ್ವತ ಶ್ರೇಣಿ ಸಮುದ್ರದಲ್ಲಿ ಅಡಗಿ ಹೋಗಿದೆ. ಈ ಪರ್ವತ ಶ್ರೇಣಿಯನ್ನು ನಾವು ಮಿಡ್ ಓಷನ್ ರಿಡ್ಜ್ ಸಿಸ್ಟಮ್ ಹೆಸರಿನಿಂದ ತಿಳಿದಿದ್ದೇವೆ. 1950ರಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ಈ ಶ್ರೇಣಿಯ ಉದ್ದ 80,000 ಕಿಲೋಮೀಟರ್ ಇದೆ. ಇದು ಆಂಡೀಸ್ ಪರ್ವತ ಶ್ರೇಣಿಯ 20ರಷ್ಟು ಜಾಸ್ತಿ ಇದೆ. ಫ್ಯಾಕ್ಟ್ ನಂಬರ್ 5, ಭೂಮಿಯ ಗುರುತ್ವಾಕರ್ಷಣೆಯಲ್ಲಿ ಬದಲಾವಣೆ. ನಿಮಗೆಲ್ಲ ತಿಳಿದ ಹಾಗೆ ಭೂಮಿಯ ಪ್ರಾಕೃತಿಕ ಗುರುತ್ವಾಕರ್ಷಣೆ ಬಲವನ್ನು ಹೊಂದಿದೆ ಅಂತ. ಆದರೆ ವಿಜ್ಞಾನಿಗಳ ಪ್ರಕಾರ ಭೂಮಿಯು ತನ್ನ ಗುರುತ್ವಾಕರ್ಷಣೆಯನ್ನು ಬದಲಿಸ್ತಾ ಇರುತ್ತೆ. ಬರುವ ಕೆಲವು ವರ್ಷಗಳಲ್ಲಿ ಭೂಮಿಯು ತನ್ನ ಗುರುತ್ವಾಕರ್ಷಣೆಯನ್ನು ಬದಲಿಸುತ್ತೆ. ಆದರೆ ಭಯಪಡುವ ವಿಷಯವೇನಿಲ್ಲ, ಏಕೆಂದರೆ ಇದರಿಂದ ನಮಗೇನು ತೊಂದರೆಗಳು ಬರುವುದಿಲ್ಲ. ಆದರೆ ಸಮುದ್ರದಲ್ಲಿರುವ ಡಾಲ್ಫಿನ್ ಹಾಗೂ ಇನ್ನಿತರ ಪ್ರಾಣಿಗಳಿಗೆ ತೊಂದರೆ ಆಗಬಹುದು, ಏಕೆಂದರೆ ಇವು ಮ್ಯಾಗ್ನೆಟಿಕ್ ವೇವ್ಸ್ನಿಂದ ಚಲಿಸುತ್ತವೆ. ಹಾಗಾದರೆ ನಾವು ಈ ಪ್ರಾಣಿಗಳಿಗೆ ನಮ್ಮಿಂದ ಏನಾದರೂ ಹೆಲ್ಪ್ ಆಗಬಹುದಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಫ್ಯಾಕ್ಟ್ ನಂಬರ್ 6, ಅನಿಯಮಿತ ಗುರುತ್ವಾಕರ್ಷಣೆ. ಎಲ್ಲರೂ ಯೋಚನೆ ಮಾಡ್ತಾರೆ ಭೂಮಿಯ ಗುರುತ್ವಾಕರ್ಷಣೆಯು ಎಲ್ಲ ಕಡೆ ಸೇಮ್ ಇರುತ್ತೆ ಅಂತ. ಆದರೆ ನಿಜವಾಗಿಯೂ ಹೀಗಿಲ್ಲ. ಕೆನಡಾ ದೇಶದ ಹಡ್ಸನ್ ಬೇಯಲ್ಲಿ ಭೂಮಿಯ ಗುರುತ್ವಾಕರ್ಷಣೆ ತುಂಬಾನೇ ಕಡಿಮೆ ಇದೆ. ಭೂಮಿಯ ಗರ್ಭಕೋಶದಿಂದ ಭೂಮಿಯ ಮೇಲಿನ ಪದರಗಳ ನಡುವೆ ಜಡತ್ವ ಕಡಿಮೆ ಇರುವುದರಿಂದ ಭೂಮಿಯ ಗುರುತ್ವಾಕರ್ಷಣೆ ಕಡಿಮೆ ಇದೆ. 2002ರಲ್ಲಿ ಕಳುಹಿಸಿದ ಸ್ಯಾಟಲೈಟ್ನಲ್ಲಿ ತಿಳಿದು ಬಂದ ಪ್ರಕಾರ ಭೂಮಿಯ ಕೆಲವು ಕಡೆ ಗುರುತ್ವಾಕರ್ಷಣೆ ತುಂಬಾನೇ ಕಡಿಮೆ ಇದೆ ಅಂತ. ಫ್ಯಾಕ್ಟ್ ನಂಬರ್ 7, ಭೂಮಿಯ ಪೆಂಜಿಯ ಆಕಾರ. ಈಗ ಜಗತ್ತಿನಲ್ಲಿ 7 ಮಹಾದ್ವೀಪಗಳಿವೆ. ಆದರೆ 7,000 ವರ್ಷಗಳ ಹಿಂದೆ ಇವೆಲ್ಲವೂ ಒಂದೇ ಆಗಿದ್ದವು. ಆವಾಗ ಭೂಮಿ ಕೇವಲ ಒಂದು ತುಕಡಿ ಮಾತ್ರ ಇತ್ತು. ಇದನ್ನು ನಾವು ಪೆಂಜಿಯಾ ಎಂಬ ಹೆಸರಿನಿಂದ ಕರಿತಾ ಇದ್ವಿ. ಇದು ಆವಾಗ ಭೂಮಿಯ 1/3 ಭಾಗ ಮಾತ್ರ ಕಂಡು ಬರುತ್ತಿತ್ತು. ಆದರೆ 1,75,00,000 ವರ್ಷಗಳ ಹಿಂದೆ ಭೂಮಿಯ ಟೆಕ್ಟಾನಿಕ್ ಪದರಗಳ ಚಲನೆಯಿಂದ ಬೇರೆ ಬೇರೆ ದ್ವೀಪಗಳಾಗಿ ಬದಲಾದವು. ಆದರೆ ವಿಜ್ಞಾನಿಗಳ ಪ್ರಕಾರ 2,000 ವರ್ಷಗಳ ನಂತರ ಭೂಮಿ ಎಲ್ಲಾ ದ್ವೀಪಗಳು ಮತ್ತೆ ಸೇರಿಕೊಳ್ಳುತ್ತವೆ. ಆವಾಗ ಮತ್ತೊಂದು ಬಾರಿ ಪೆಂಜಿಯಾವು ನಿರ್ಮಾಣಗೊಳ್ಳುತ್ತದೆ. ಫ್ಯಾಕ್ಟ್ ನಂಬರ್ 8, ಅಡಗಿರುವ ಸಮುದ್ರ. ಹೌದು ಗೆಳೆಯರೆ, ಇದು ನಿಜ. ವಿಜ್ಞಾನಿಗಳು ಭೂಮಿಯ 180 ಕಿಲೋಮೀಟರ್ ಕೆಳಗಡೆ ಮತ್ತೊಂದು ಸಮುದ್ರ ಅಡಗಿದೆ ಎಂದು ಹೇಳಿದ್ದಾರೆ.
ವಿಜ್ಞಾನಿಗಳ ಪ್ರಕಾರ ಈ ಸಮುದ್ರದಲ್ಲಿ ಭೂಮಿಯ ಮೇಲಿರುವ ಎಲ್ಲಾ ಸಮುದ್ರಗಳ ನೀರಿಗಿಂತ 3ರಷ್ಟು ಜಾಸ್ತಿ ನೀರು ಇದೆ ಅಂತ ಹೇಳಿದ್ದಾರೆ. ಈ ಸಮುದ್ರ ನೀರಿನ ರೂಪದಲ್ಲಿ ಇಲ್ಲ, ಇದು ಪರ್ವತಗಳ ರೂಪದಲ್ಲಿ ಇದೆ. ಇದನ್ನು ವಿಜ್ಞಾನಿಗಳು ರೆಂಗುಹುಟೈಟಾ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 9, ಭೂಮಿಯ ಬಣ್ಣ ಗುಲಾಬಿಯಾಗಿತ್ತು. ನೀವೆಲ್ಲ ಅನ್ನಬಹುದು ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ. ಆದರೆ ಡಾರ್ವಿನ್ ಅವರು ಹೇಳಿದ ಪ್ರಕಾರ ಮಾನವನು ಮೊದಲು ಮಂಗನಾಗಿದ್ದ, ಅದರ ಹಾಗೆ ಭೂಮಿಯ ಬಣ್ಣವೂ ಕೂಡ ಗುಲಾಬಿಯಾಗಿತ್ತು. ವಿಜ್ಞಾನಿಗಳ ಪ್ರಕಾರ ಇದು ನಿಜವಾಗಿಯೂ ಇತ್ತು. ಭೂಮಿಯ ಉಗಮದ ವೇಳೆ ಭೂಮಿಯಲ್ಲಿರುವ ಗಿಡಮರಗಳು ಸೂರ್ಯನ ಬೆಳಕಿನಿಂದ ಒಂದು ರಾಸಾಯನಿಕ ಕ್ರಿಯೆಯನ್ನು ನಡೆಸಿ ತಮ್ಮ ಬಣ್ಣವನ್ನು ಗುಲಾಬಿ ಬಣ್ಣವಾಗಿ ಬದಲಿಸುತ್ತಿದ್ದವು. ಈ ರಾಸಾಯನಿಕದ ಹೆಸರು ರೆಟಿನಾಲ್. ಈ ರಾಸಾಯನಿಕದ ಕಾರಣ ಭೂಮಿಯ ಬಣ್ಣವು ಗುಲಾಬಿಯಾಗಿರುತ್ತದೆ. ಆದರೆ ಕೆಲವು ವರ್ಷಗಳ ನಂತರ ಗಿಡಗಳು ಹಸಿರು ಬಣ್ಣದ ರಾಸಾಯನಿಕ ಕ್ಲೋರೋಫಿಲ್ ಬಳಸಲು ಪ್ರಾರಂಭ ಮಾಡಿದವು. ಅಲ್ಲಿಂದ ಭೂಮಿಯ ಬಣ್ಣವು ಹಸಿರಾಗಲು ಪ್ರಾರಂಭವಾಯಿತು. ಫ್ಯಾಕ್ಟ್ ನಂಬರ್ 10, ಭೂಮಿಯ ಮೇಲೆ ಜೀವನ ಶುರುವಾಗಿದ್ದು ಹೇಗೆ? ಭೂಮಿಯ ಮೇಲೆ ಲಕ್ಷಾನುಗಟ್ಟಲೆ ಪ್ರಜಾತಿಯ ಗಿಡ, ಮರ ಮತ್ತು ಜೀವಿಗಳಿವೆ. ಅದರಲ್ಲಿ ಬುದ್ಧಿವಂತ ಜೀವಿ ಮನುಷ್ಯ. ಆದರೆ ಈ ಮನುಷ್ಯನಿಗೆ ಇನ್ನೂವರೆಗೆ ಇದು ತಿಳಿದಿಲ್ಲ, ಮನುಷ್ಯ ಭೂಮಿಯ ಮೇಲೆ ಹೇಗೆ ಬಂದ ಅಂತ. ಆದರೆ ವಿಜ್ಞಾನಿಗಳ ಪ್ರಕಾರ ಭೂಮಿಯ ಮೇಲಿರುವ ಜೀವಿಗಳು ಅಣುಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತಾರೆ. ಆದರೆ ಇದರ ಬಗ್ಗೆ ಅವರ ಹತ್ರ ಕೂಡ ಯಾವುದೇ ಸ್ಪಷ್ಟನೆ ಇಲ್ಲ. ನಾವು ಇಲ್ಲಿ ಹುಟ್ಟಿದವರ ಇಲ್ಲ ಯಾವುದೋ ಒಂದು ದೂರದಲ್ಲಿರುವ ಗ್ರಹದಿಂದ ಬಂದವರ ಅಂತ ಯಾರಿಗೂ ತಿಳಿದಿಲ್ಲ. ಹಾಗಾದರೆ ಇವೆಲ್ಲ ಭೂಮಿಗೆ ಸಂಬಂಧಿಸಿ ಟಾಪ್ 10 ನಿಮಗೆ ತಿಳಿಯದ ಫ್ಯಾಕ್ಟ್ಸ್ಗಳು. ಇಂಥ ಅಮೇಜಿಂಗ್ ವಿಚಾರಗಳು ನೀವು ತಿಳಿಯಲು ನಮ್ಮ ಸೈನ್ಸ್ ಫ್ಯಾಕ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರೆಯಬೇಡಿ.